ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ, ಈ ದಿನದ ಅನುದಿನದ ಧ್ಯಾನಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಕಾದಿರೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತನಾಡಿರಿ. ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ನಿಮ್ಮಿಂದ ದೂರವಾಗಿ, ನಿಮ್ಮ ಮೃದುವಾದ ಸ್ವರ ಕೇಳಲಾರದಷ್ಟು ಕಿವುಡಾಗಿ, ನಿಮ್ಮ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಲಾರದಷ್ಟು ಅವಿವೇಕರಾಗಿ ಬಿಡ್ತಿದ್ದೇವೆ. ನಮ್ಮನ್ನು ದರ್ಶಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ನಮಗೆ ಗೊತ್ತಾಗಲಾರದ ಹಾಗೆಯೇ ದೇವರಿಂದ ದೂರವಾಗುತ್ತೇವೆ. ಆತನ ಆ ದಿವ್ಯ ಸನ್ನಿಧಿಯನ್ನು ನಾವು ಗುರುತಿಸಲಿಕ್ಕಾಗುತ್ತಾ ಇಲ್ಲ. ಆತನೊಂದಿಗೆ ಸಹವಾಸ ಮಾಡಬೇಕೆಂಬ ವಿಷಯವನ್ನು ನಾವು ಪಕ್ಕಕ್ಕೆ ತಳ್ಳಿ ಹಾಕಿ ಬೇರೆ ವಿಷಯಗಳ ಮೇಲೆ ಧ್ಯಾಸವಿಡ್ತಾ ಇದ್ದೇವೆ. ಯಾವಾಗ ನಾವು ದೇವರಿಂದ ದೂರವಾಗುತ್ತೇವೋ, ನಾವು ಯಾವಾಗ ಈ ಲೋಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುತ್ತೇವೋ ದೇವರಿಂದ ದೂರವಾಗ್ತೇವೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಕೀರ್ತನೆ 10ನೇ ಅಧ್ಯಾಯ ವಚನ 1 ಹೇಳುವುದೇನೆಂದರೆ, ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದ್ದೀ? ಕಷ್ಟ ಕಾಲದಲ್ಲಿ ನೀನು ಯಾಕೆ ಮರೆಯಾಗುತ್ತೀ? ದೂರದಲ್ಲಿ ಯಾಕೆ ನಿಂತಿದ್ದೀ ಎಂದು ದೇವರಿಗೆ ಕೇಳ್ತಿದ್ದಾನೆ. ಆಪತ್ಕಾಲದಲ್ಲಿ ಯಾಕೆ ಮರೆಯಾಗುತ್ತೀ ಎಂದು ದೇವರಿಗೆ ಕೇಳ್ತಾನೆ. ಪ್ರೀತಿಯುಳ್ಳ ದೇವರು ನೀವು ಆಪತ್ತಿನಲ್ಲಿರುವಾಗ ಅಡಗಿಕೊಳ್ಳುತ್ತಾರೋ, ಇಲ್ಲವೇ ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮನ್ನು ಬಿಡಿಸುತ್ತಾರೋ? ನಮ್ಮ ಮಕ್ಕಳು ಕಣ್ಣ ಮುಚ್ಚಾಳೆ ಆಟ ಆಡುತ್ತಾ ಇರ್ತಾರೆ, ದೊಡ್ಡವರು ಚಿಕ್ಕವರು ಕೂಡ. ಮಕ್ಕಳು ಒಂದೊಂದು ಸಾರಿ ಆ ಕಣ್ಣು ಮುಚ್ಚಾಳೆ ಆಟದಲ್ಲಿ ಬಿದ್ದೋಗುತ್ತಾ ಇದ್ದಾರೆ ಅಂದ್ಕೊಳ್ಳಿ. ಬಚ್ಚಿಟ್ಕೊಂಡಿರುವ ತಂದೆಯಾಗಲಿ ತಾಯಿಯಾಗಲಿ ಓಡೋಡಿ ಬಂದು ಆ ಬೀಳುವ ಮಗುವನ್ನು ಕಾಪಾಡ್ತಾರೆ. ತಾವು ಸೋತೇವೆಂದು ಒಪ್ಪಿಕೊಳ್ತಾರೆ ಹೊರತು ಮಗುವಿಗೆ ಗಾಯ ಆಗಲು ಬಿಡೋದಿಲ್ಲ. ನಾವು ಲೌಕಿಕ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನು ಅಷ್ಟು ಪ್ರೀತಿಸುವುದಾದರೆ, ನಮ್ಮ ಪರಲೋಕದ ತಂದೆ ನಮ್ಮ ವಿಷಯದಲ್ಲಿ ಎಷ್ಟು ಶ್ರದ್ಧೆಯುಳ್ಳವರಾಗಿರ್ಬೋದು ನೋಡಿ. ಮತ್ತೆ ಯಾಕೆ ನಾವು ಆಪತ್ತಿನಲ್ಲಿ ಮೊರೆ ಇಡುವಾಗ ದೇವರು ಯಾಕೆ ನಮಗೆ ಉತ್ತರಿಸುತ್ತಾ ಇಲ್ಲ ಎಂದು ಅಂದುಕೊಳ್ತಿದ್ದೇವೆ, ಎಂದು ಆಲೋಚಿಸ್ತಿದ್ದೇವೆ. ದಟ್ಸ್ ನಾಟ್ ಟ್ರೂ. ಅದು ನಿಜ ಅಲ್ಲ. ಹಾಗಂತ ನಾವು ಅಂದ್ಕೊಳ್ತಿದ್ದೇವೆ. ನಾವು ಅಂದ್ಕೊಳ್ಳೋದೆಲ್ಲ ಕರೆಕ್ಟ್ ಅಲ್ವಲ್ಲ ಪ್ರಿಯರೇ? ನಾನು ಹೀಗಂದುಕೊಂಡೆ ಹಾಗಂದುಕೊಂಡೆ ಅನ್ನುತ್ತಾರೆ ಬಹಳಷ್ಟು ಜನ. ಅಂದುಕೊಳ್ಳುವವು ಅನೇಕ ಇರ್ತವೆ, ನಿಜವಾದದ್ದು ಒಂದೇ ಇರುತ್ತೆ. ದೇವರೇ, ನೀವು ಯಾಕೆ ನನ್ನಿಂದ ದೂರವಾಗಿದ್ದೀರಿ? ಹೌದು, ಅಷ್ಟಕ್ಕೂ ದೇವರು ಯಾಕೆ ದೂರ ಇರುತ್ತಾರೆ? ಕರ್ತನಿಗೆ ಯಾರು ಕದಲಿಸಲಾರರು. ಆತನು ಯಾವಾಗಲೂ ಇದ್ದ ಸ್ಥಳದಲ್ಲೇ ಇದ್ದಾನೆ. ಆತನು ಕದಲಲಾರದವನು, ಮಾರ್ಪಡದವನು, ಮಾರ್ಪಡಲಾರದವನಾಗಿದ್ದಾನೆ. ಆತನು ಯಾವ ಮಾತನ್ನು ಹೇಳುತ್ತಾನೋ ಆ ಮಾತಿನ ಮೇಲೆ ನಿಲ್ಲುತ್ತಾನೆ. ಮಾತು ಕೊಟ್ಟು ನೆರವೇರಿಸುವಾತನು, ಮಾತು ತಪ್ಪದವನು ಆಗಿದ್ದಾನೆ. ಆತನು ಎಂದೆಂದಿಗೂ ಇರುವಾತನಾಗಿದ್ದಾನೆ. ಆತನ ಸ್ಟ್ಯಾಂಡರ್ಡ್ಸ್ನಲ್ಲಿ ಯಾವತ್ತೂ ಕೂಡ ಮಾರ್ಪಡುವಿಕೆ ಇಲ್ಲ. ನಮ್ಮ ಹಾಗೆ ಇಷ್ಟ ಬಂದಂತೆ ಮಾರ್ಪಡುವ ದೇವರು ಅಲ್ಲ ಪ್ರಿಯರೇ, ನಮ್ಮ ದೇವರು. ಹಾಗಾದರೆ ದೇವರು ನಮ್ಮಿಂದ ದೂರ ಆಗುವುದಾದರೆ ಅದಕ್ಕೆ ಕಾರಣವೇನು? ಆತನು ನಮ್ಮಿಂದ ದೂರವಾಗಲಿಲ್ಲ, ನಾವೇ ಆತನಿಂದ ದೂರವಾಗ್ತಿದ್ದೇವೆ. ನಾವು ಆತನಿಂದ ದೂರವಾಗುವಾಗ ಆತನು ನಮಗೆ ದೂರ ಕಾಣಿಸುತ್ತಾನೆ. ಕರ್ತನ ಸಮೀಪಕ್ಕೆ ಬನ್ನಿರಿ. ನಾವು ಮುಂದಕ್ಕೆ ಸಾಗಬೇಕೇ ಹೊರತು ಅನೇಕ ಸಾರಿ ಪಕ್ಕಕ್ಕೆ ಸರಿಯುತ್ತೇವೆ, ಹಿಂದಕ್ಕೆ ಹೋಗ್ತೇವೆ. ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುತ್ತೇವೆ. ಯಾವಾಗ ದೇವರ ಸನ್ನಿಧಿ ನಮ್ಮಿಂದ ತೊಲಗಿ ಹೋಗ್ತದೋ ಆಪತ್ತುಗಳು ಸುತ್ತಿಕೊಳ್ತವೆ, ಶ್ರಮೆಗಳು ಸುತ್ತಿಕೊಳ್ತವೆ, ಸಮಸ್ಯೆಗಳೆಂಬ ಬಲೆಯಲ್ಲಿ ಬೀಳ್ತೇವೆ. ನಾವು ಕರ್ತನಲ್ಲಿ ನೆಲೆಗೊಂಡವರಾಗಿರಬೇಕು. ಯಾಕೆ ನಾವು ಪಕ್ಕಕ್ಕೆ ಸರಿಯುತ್ತೇವೆ? ನೋಡಿರಿ, ನಮ್ಮ ಮಕ್ಕಳು ನಮ್ಮೊಂದಿಗೆ ನಡೆಯುತ್ತಿರುವಾಗ ಒಂದು ಮಾರ್ಕೆಟ್ಗೆ ಕರೆದೊಯ್ದ್ರೆ ನಮ್ಮ ಕೈ ಬಿಟ್ಟು ಓಡಿ ಹೋಗ್ತಾರೆ. ಎದಕ್ಕಾಗಿ? ಅಲ್ಲಿ ಬಗೆ ಬಗೆಯ ಬಣ್ಣದ ಗೊಂಬೆ ನೋಡ್ತಾರೆ, ಏನೋ ಒಂದು ವಿಚಿತ್ರ ಕಾರ್ಯ ನೋಡ್ತಾರೆ, ಹಾಗಾಗಿ ನಿಮ್ಮ ಕೈ ಬಿಟ್ಟು ಹೋಗ್ತಾರೆ. ಹಾಗೆಯೇ ನಾವು ಕೂಡ ಅನೇಕ ಸಾರಿ ಕರ್ತನೊಂದಿಗಿದ್ದಾಗ್ಯೂ ಕೂಡ ಲೋಕದಲ್ಲಿ ಏನೋ ಒಂದನ್ನು ನೋಡಿ ಅದಕ್ಕಾಗಿ ತವಕಿಸುತ್ತಾ ದೇವರನ್ನು ಬಿಟ್ಟು ಬಿಡ್ತಿದ್ದೇವೆ, ದೇವರಿಂದ ದೂರ ಹೋಗ್ತಿದ್ದೇವೆ.
ಏನಾಗಿದೆ ನಮ್ಮನ್ನು ಆಕರ್ಷಿಸುವಂಥದ್ದು? ಏನಾಗಿದೆ ನಮ್ಮನ್ನು ಮೇಲಿಂದ ಮೇಲೆ ದೇವರಿಂದ ದೂರಪಡಿಸುವಂಥದ್ದು ಎಂದು ನಾವು ಪರಿಶೀಲಿಸಿಕೊಳ್ಳುವುದಾದರೆ ನಾವು ದೇವರ ಸನ್ನಿಧಿ ಹೊಂದಿಕೊಂಡವರಾಗಿರ್ತೇವೆ. ಮೇಲಿಂದ ಮೇಲೆ ದೇವರು ಹೇಳುವುದೇನೆಂದರೆ, ನೀವು ನನ್ನಲ್ಲಿ ನೆಲೆಗೊಂಡವರಾಗಿರಿ. ನನ್ನಲ್ಲಿ ನೀವು ನೆಲೆಗೊಂಡವರಾಗಿರೋದಾದರೆ ಬಹಳವಾಗಿ ಫಲಿಸುವಿರಿ. ಯಾವುದು ಏನೇ ಆಗಿರಲಿ, ನಾವು ದೇವರೊಂದಿಗೆ ನೆಲೆಗೊಂಡಿರಬೇಕು, ಆತನೊಂದಿಗೆ ನಡೆಯಬೇಕು, ಆತನಲ್ಲೇ ಇರಬೇಕು, ಆತನ ಚಿತ್ತ ಅರಿತುಕೊಳ್ಳಬೇಕು. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 4ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಒಂದು ಮರದ ಕೊಂಬೆಗೆ ಯಾವ ರೀತಿ ಜೀವ ಇರುವುದಿಲ್ಲವೋ, ಅದು ದ್ರಾಕ್ಷ ಬಳ್ಳಿಗೆ, ಆ ಕೊಂಬೆ ದ್ರಾಕ್ಷ ಬಳ್ಳಿಗೆ ಕನೆಕ್ಟ್ ಆಗಿರುತ್ತೆ ಅಲ್ಲವೇ? ಕೊಂಬೆಯಲ್ಲಿ ಜೀವ ಇರೋದಿಲ್ಲ, ಅದು ದ್ರಾಕ್ಷ ಬಳ್ಳಿಯಿಂದ ತನ್ನ ಜೀವ ಹೊಂದಿಕೊಳ್ತದೆ. ಅದನ್ನು ಕಟ್ ಮಾಡಿದ್ರೆ ಒಣಗಿ ಹೋಗುತ್ತೆ, ಅದು ಸರಿಯಾಗಿ ಫಲಿಸುವುದಿಲ್ಲ, ಕೊನೆಗೆ ಸುಟ್ಟು ಹಾಕುವಂತಹ ಕೆಲಸಕ್ಕೆ ಬರುತ್ತೆ. ನಮ್ಮ ಜೀವಿತವೂ ಕೂಡ ಹಾಗೆ, ಕರ್ತನಲ್ಲಿ ನಾವು ನೆಲೆಗೊಂಡವರಾಗಿರಬೇಕು. ಒಂದು ಕೊಂಬೆಯು ಆಯಾ ಸೀಸನ್ಗೆ ತಕ್ಕಂತೆ ನೆಲೆಗೊಂಡಿರುವುದಿಲ್ಲ, ಯಾವಾಗಲೂ ಅಟ್ಯಾಚ್ ಆಗಿ ಡಿಟ್ಯಾಚ್ ಆಗದಂತೆ ನೋಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕರ್ತನಿಗೆ ಅಂಟಿಕೊಂಡಿರ್ತೇವೆ, ಕರ್ತನ ಸನ್ನಿಧಿಗೆ ಓಡೋಡಿ ಹೋಗ್ತೇವೆ. ನಮಗೆ ಕಷ್ಟ ಬಂದಾಗ, ಕಣ್ಣೀರಿನ ಸ್ಥಿತಿ ಬಂದಾಗ, ಹೋರಾಟ, ಭಯ, ಶ್ರಮೆ, ಶೋಧನೆಗಳು ಎದುರಾದಾಗ, ಭಯ ಆದಾಗ ದೇವರೇ ಎಂದು ಮೊರೆ ಇಡುತ್ತೇವೆ. ಆದರೆ ಅನೇಕ ಸಮಯಗಳಲ್ಲಿ ನಮ್ಮ ಕಷ್ಟ ತೀರಿದ ನಂತರ ನಾವು ನಮ್ಮ ಇಷ್ಟ ನೆರವೇರಿಸಿಕೊಳ್ಳಬೇಕಾದಾಗ ಕರ್ತನನ್ನೇ ಬಿಟ್ಟು ಬಿಡುತ್ತೇವೆ. ಕರ್ತನನ್ನು ಬಿಟ್ಟವರಿಗೆ ಶ್ರಮೆಗಳು ಹೆಚ್ಚಾಗ್ತವೆ. ಶ್ರಮೆಗಳು ಬಂದಾಗ ದೇವರಿಗೆ ಮತ್ತೆ ಕೇಳ್ತೇವೆ, ದೇವರೇ ಯಾಕೆ ನನ್ನ ಕೈ ಬಿಟ್ಟೆ, ಶ್ರಮೆಗಳ ಪಾಲು ಯಾಕೆ ಮಾಡಿದೆ ಎಂದು ದೇವರಿಗೆ ಕೇಳ್ತೇವೆ. ನಾನು ಹೇಳಿದ್ದು ನಿಮಗೇನಾದರೂ ಅರ್ಥ ಆಯ್ತಾ? ದಯಮಾಡಿ ಅರ್ಥ ಮಾಡಿಕೊಳ್ಳಿ. ದೇವರೇ ನೀವು ಯಾಕೆ ನನ್ನಿಂದ ದೂರವಾಗಿದ್ದೀರಿ ಎಂದು ಕೇಳುವುದರ ಬದಲಿಗೆ, ದೇವರೇ ನಾನೇ ನಿಮ್ಮಿಂದ ದೂರವಾದೆ, ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳುವುದು ಒಳ್ಳೆಯದು. ದೇವರ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆಂದು ವಾಕ್ಯ ಹೇಳ್ತದಲ್ಲವೇ? ದೇವರ ಸನ್ನಿಧಿಯನ್ನು ನಾವು ಕೋರಿಕೊಳ್ಳುವಂಥವರಾಗಿರೋದಾದರೆ ಈ ಲೋಕದಲ್ಲಿ ಮತ್ಯಾವುದಕ್ಕೂ ನಾವು ಆಕರ್ಷಿತರಾಗುವುದಿಲ್ಲ. ನಾವು ಅಂದ್ಕೊಳ್ಳೋದೇನೆಂದರೆ, ಒಂದು ಕೊಂಬೆ ಬಳ್ಳಿಗೆ ಅಂದರೆ ದ್ರಾಕ್ಷ ಬಳ್ಳಿಗೆ ಅಟ್ಯಾಚ್ ಆಗಿದ್ದಾಗ ತನಗಿಷ್ಟ ಬಂದ ಹಾಗೆ ಮಾಡುವುದಿಲ್ಲ, ತಾನು ಮನಸ್ಸು ಬಂದಾಗ ಹಣ್ಣು ಬಿಡುವುದಿಲ್ಲ, ತನ್ನ ಎಲೆ ಹಸುರಾಗಿರಬೇಕಂದಾಗ ಹಸುರೆಲೆ ಬಿಡುವುದಿಲ್ಲ. ಆ ಕೊಂಬೆ ದ್ರಾಕ್ಷ ಬಳ್ಳಿಗೆ ಅಟ್ಯಾಚ್ ಆಗಿರೋದ್ರಿಂದ ಆ ದ್ರಾಕ್ಷ ಬಳ್ಳಿಯಿಂದ ಜೀವ ಹೊಂದಿಕೊಳ್ತಿರುವಾಗ, ಪ್ರತಿಯೊಂದು ವೃಕ್ಷಕ್ಕೂ ಗಿಡಕ್ಕೂ ಒಂದು ಸೀಸನ್ ಇರುತ್ತೆ ಫಲ ಕೊಡುವುದಕ್ಕಾಗಿ. ವರ್ಷ ಪೂರ್ತಿ ಅವು ಹಣ್ಣು ಕೊಡೋದಿಲ್ವಲ್ಲ, ಒಂದು ಸೀಸನಲ್ಲಿ ಹಣ್ಣು ಕೊಡ್ತವೆ, ಬೇರೆ ಸೀಸನ್ನಲ್ಲಿ ಮಾಮೂಲಾಗಿಯೇ ಇರ್ತವೆ. ಕೆಲವೊಂದು ಗಿಡಗಳು ಕೆಲವೊಂದು ಸೀಸನ್ನಲ್ಲಿ ಎಲೆ ಉದುರಿ ಬಾಡಿ ಹೋಗುತ್ತವೆ. ಹಾಗೆಂದ ಮಾತ್ರಕ್ಕೆ ಆ ದೇವರು ಅದರ ಕೈ ಬಿಟ್ಟಿದ್ದಾರೆ ಎಂದು ಹೇಳುವ ಹಾಗಿಲ್ವಲ್ಲ. ಹಾಗೆಂದ ಮಾತ್ರಕ್ಕೆ ಆ ಫಲಗಳು ಈ ಸೀಸನ್ನಲ್ಲಿ ಕೊಡದೇ ಇರುವುದರಿಂದ ಅದು ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳಲಿಕ್ಕೆ ಆಗೋದಿಲ್ವಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದು ಸಮಯಗಳಲ್ಲಿ ನಾವು ಕೂಡ ಒಂದು ರೀತಿಯಲ್ಲಿ ಪೆದ್ದರಾಗಿರುತ್ತೇವೆ. ಏನು ನಡೆಯುತ್ತಾ ಇಲ್ವಲ್ಲ, ಏನು ಕಾರ್ಯ ಆಗ್ತಾ ಇಲ್ವಲ್ಲ, ದೇವರು ಏನು ಕೊಡ್ತಾ ಇಲ್ವಲ್ಲ ಎಂದು ಈ ದಿನ ಬಹಳಷ್ಟು ಜನ ದೇವರಿಗಿಂತಲೂ ಮುಂಚಿತವಾಗಿ ತಮ್ಮಷ್ಟಕ್ಕೆ ತಾವೇ ಕೃತಕವಾಗಿ ಫಲಿಸಬೇಕೆಂದು ಆಶಿಸುತ್ತಿದ್ದಾರೆ. ಅದಕ್ಕೆ ಪ್ರಿಯರೇ, ದೇವರು ಹೆಚ್ಚಿಸುವವರೆಗೂ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಲಾರದೆ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ದೇವರೊಂದಿಗೆ ನಡೆಯುವ ಭಾಗ್ಯ ಎಷ್ಟು ದೊಡ್ಡ ಭಾಗ್ಯವಾಗಿದೆ ನೋಡಿ. ಅಷ್ಟಕ್ಕೂ ಈ ಲೋಕವೇ ಹಾಗೆ ಚಲಿಸುತ್ತಾ ಇದೆ. ಈ ದಿನ ಪ್ರತಿಯೊಬ್ಬರು ಕ್ರೆಡಿಟ್ ಕಾರ್ಡ್ ಉಪಯೋಗಿಸುತ್ತಿದ್ದಾರೆ. ಅಷ್ಟಕ್ಕೂ ಅದು ಏನಾಗಿದೆ? ನಾಳೆ ಸಂಪಾದಿಸಬೇಕಾದ ಸಂಪಾದನೆಯನ್ನೆಲ್ಲ ಈ ದಿನವೇ ಖರ್ಚು ಮಾಡಿಕೊಳ್ತಿದ್ದಾರೆ. ಮುಂದೆ ಬರಲಿಕ್ಕಿರುವ 10 ವರ್ಷಗಳಲ್ಲಿರುವ ಸಂಪಾದನೆಯನ್ನು ಇವತ್ತೇ ಅದನ್ನು ನಾವು ಸ್ವಂತ ಮಾಡಿಕೊಂಡು ಅದಕ್ಕೆ EMI ಕಟ್ಕೊಳ್ತಾ ಹೋಗಬೇಕಂದುಕೊಳ್ತಾರೆ. ಕೊನೆಗೆ ಎಲ್ಲೋ ಒಂದು ಕಡೆ ಸ್ಟಕ್ಕಾಗಿ ಸಿಕ್ಕಾಕೊಳ್ತಿದ್ದಾರೆ ಅನೇಕರು. ದೇವರೇ ಯಾಕೆ ಹೀಗಾಯ್ತು, ನಿನ್ನನ್ನು ನಂಬಿದ ನನಗೆ ಯಾಕೆ ಇಷ್ಟು ತೊಂದರೆ ಬಂತು, ಯಾಕೆ ಸಾಲದ ಪಾಲಾದೆ, ಯಾಕೆ ಮೋಸ ಹೋದೆ ಎಂದು ಹೀಗೆ ಕರ್ತನಿಗೆ ಪ್ರಶ್ನಿಸುತ್ತಾರೆ. ಆಗ ದೇವರು ಹೇಳ್ತಾರೆ, ನಾನು ಕೇಳಿದೀಯಾ, ನನ್ನ ಆಲೋಚನೆ ಪಡೆದುಕೊಂಡಿದೀಯಾ, ನನ್ನ ಚಿತ್ತ ಅರಿತುಕೊಂಡಿದೀಯಾ ಎಂದು ದೇವರು ಕೇಳ್ತಾರೆ.
ಒಂದು ಮಾತ್ರ ಮರೆಯಬೇಡಿ, ದೇವರು ನಮಗೆಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರು ನಮ್ಮೊಂದಿಗಿದ್ದಾರೆ, ನಿಮ್ಮನ್ನು ಪ್ರೀತಿಸುವಾತನಾಗಿದ್ದಾರೆ, ನಿಮ್ಮನ್ನು ಎಂದೆಂದಿಗೂ ಪ್ರೀತಿಸುತ್ತಾರೆ. ನೀವು ಪಾಪ ಮಾಡಿದ್ದಕ್ಕೆ ನಿಮ್ಮನ್ನು ತಳ್ಳಿಬಿಡುವಾತನೂ ಅಲ್ಲ, ನೀವು ಫಲಿಸಲಾರ್ದಕ್ಕಾಗಿ ನಿಮ್ಮ ಕೈ ಬಿಡುವಾತನಲ್ಲ. ನಿಮ್ಮ ಬದುಕಿನಲ್ಲಿ ಎಲ್ಲಾ ವೇಳೆಯಲ್ಲಿ ಆತನು ಮಾರ್ಪಡದ ದೇವರಾಗಿದ್ದಾರೆ, ಆದರೆ ನೀವೇ ಮಾರ್ಪಡ್ತಾ ಇದ್ದೀರಿ. ಹೌದು, ನಾವೇ ಮಾರ್ಪಡ್ತಿದ್ದೇವೆ. ಮಾರ್ಪಟ್ಟವರಾಗಿ, ದೇವರಿಂದ ದೂರ ಹೋದವರಾಗಿ ಅದರ ಪರಿಣಾಮ ಅನುಭವಿಸ್ತಿದ್ದೇವೆ. ಯಾವತ್ತೇ ಆಗಲಿ, ಅಯ್ಯೋ ದೇವರೊಂದಿಗಿನ ನನ್ನ ಸಂಬಂಧ ಮುರಿದು ಹೋಗಿದೆಯಲ್ಲವೇ, ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ವಲ್ಲ, ನಮಗೆ ದೇವರ ಸಹಾಯ ದೊರಕುತ್ತಾ ಇಲ್ಲವಲ್ಲ, ದೇವರು ನಮ್ಮನ್ನು ತೊರೆದು ಬಿಟ್ಟಿದ್ದಾರೇನೋ, ದೇವರು ನಮ್ಮಿಂದ ದೂರವಾಗಿದ್ದಾರೇನೋ. ಹೌದಲ್ಲವೇ? 22ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿದಾನಲ್ಲವೇ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀರೆಂದು. ಆತನು ಕೈ ಬಿಡುವಾತನಲ್ಲ, ಕೈ ಹಿಡಿದು ನಡೆಸುವಾತನಾಗಿದ್ದಾರೆ. ಆತನು ಒಂದೇ ಒಂದು ಸಾರಿ ಒಬ್ಬಾತನ ಕೈಯನ್ನು ಬಿಟ್ಟಿದ್ದಾನೆ, ಅದು ಕೂಡ ನಿಮಗೋಸ್ಕರ, ನನಗೋಸ್ಕರ ಕಲ್ವರಿ ಶಿಲುಬೆಯ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಮಾತು ಅದು. ನನ್ನ ತಂದೆಯೇ, ಯಾಕೆ ನನ್ನ ಕೈ ಬಿಟ್ಟಿದ್ದೀರಿ ಅನ್ನುತ್ತಾರೆ. ಕಾರಣ, ನಮ್ಮ ಎಲ್ಲರ ಪಾಪ ಆತನ ಮೇಲೆ ಬಂದಾಗ, ಪಾಪವನ್ನು ಸ್ವಲ್ಪವೂ ಕೂಡ ತಾಳಲಾರದಂತಹ, ಸಹಿಸಲಾರದಂತಹ ದೇವರು ಯೇಸುವಿನ ಕೈಯನ್ನು ಬಿಡುತ್ತಾರೆ. ಒಬ್ಬಂಟಿಗನಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪವನ್ನು ಹೊತ್ತಿಕೊಂಡಿದ್ದಾರೆ, ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ. ಪಾಪವನ್ನು ಜಯಿಸಿ, ನರಕವನ್ನು ಜಯಿಸಿ, ಮೃತ್ಯುವನ್ನು ಜಯಿಸಿ, ಸೈತಾನನನ್ನು ಜಯಿಸಿ ಪುನರುತ್ಥಾನನಾಗಿ ಎದ್ದು ಬಂದಿದ್ದಾರೆ. ಅದಕ್ಕೆ ನನಗೆ ಯೇಸು ಅಂದರೆ ಬಹಳ ಇಷ್ಟ. ನನ್ನ ಪಾಪವನ್ನು ಹೊತ್ತುಕೊಂಡು ನನಗೆ ಬಿಡುಗಡೆಯನ್ನುಂಟು ಮಾಡಿದರು. ನಿಮಗೂ ಕೂಡ ಇದೆಯಾ ಇಂತಹ ನಂಬಿಕೆ? ನೀವು ಕೈ ಬಿಡಲ್ಪಡುವುದಿಲ್ಲ. ನಿಮ್ಮ ಕೈ ಬಿಡಲಾರದಕ್ಕಾಗಿ ತಂದೆಯಿಂದ ಕೈ ಬಿಡಲ್ಪಟ್ಟರು ಯೇಸು. ನಿಮ್ಮನ್ನು ಮರೆಯುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂದಿದ್ದಾರೆ ದೇವರು. ಕಾರಣ, ಪಾಪ ನಮಗೂ ದೇವರಿಗೂ ಮಧ್ಯದಲ್ಲಿ ಅಡ್ಡ ಬಂದಾಗ ನಾವು ದೇವರಿಂದ ದೂರವಾಗುತ್ತೇವೆ. ದೇವರ ಮಾತನ್ನು ನಾವು ಕೇಳದೇ ಇರುವಾಗ ನಾವು ದೇವರಿಂದ ದೂರವಾಗ್ತೇವೆ. ಕರ್ತನ ಬಳಿಯಲ್ಲಿರುವವನು ಕರ್ತನೊಂದಿಗಿರುವುದನ್ನು ಬಿಟ್ಟು ನಾವೇ ಈ ಲೋಕದೊಳಗೆ ಹೊರಟು ಹೋಗ್ತಿದ್ದೇವೆ. ಇಸ್ಕರಿಯೋತ ಯೂದನನ್ನು ನೋಡಿ 3.5 ವರ್ಷ ಯೇಸುವಿನ ಸಂಗಡ ಇರುತ್ತಾನಲ್ಲವೇ? ಯೇಸುವಿನೊಂದಿಗೆ ತಿನ್ನುತ್ತಾನೆ, ನಡೆಯುತ್ತಾನೆ, ಅದ್ಭುತ ನೋಡುತ್ತಾನೆ, ಯೇಸುನಾಮದಲ್ಲಿ ಸ್ವಸ್ಥತೆಯನ್ನು ಮಾಡುತ್ತಾನೆ, ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ. ಎಲ್ಲಾ ವಿಷಯಗಳಲ್ಲಿ ದೇವರ ಕರೆ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡಂತಹ ವ್ಯಕ್ತಿಯೇ ಆಗಿದ್ದನು. ಆದರೆ ಕೊನೆಗೆ ಯೇಸುವನ್ನೇ ಬಿಟ್ಟು ಹೋಗುತ್ತಾನೆ. ಕರ್ತನ ಕಡೆರಾತ್ರಿಯ ಭೋಜನದಲ್ಲಿ ರೊಟ್ಟಿಯ ತುಂಡನ್ನು ತಿಂದ ಕೂಡಲೇ ಅವನೊಳಗೆ ಸೈತಾನನು ಪ್ರವೇಶಿಸಿದನು. ಅವನು ಎದ್ದು ಹೋಗ್ತಾನೆ. ಅದು ರಾತ್ರಿ ವೇಳೆಯಾಗಿತ್ತು. ಆನಂತರ ಮತ್ತೆ ಅವನು ಯೇಸುವಿನ ಬಳಿಗೆ ತಿರುಗಿ ಬರಲಿಲ್ಲ. ಅವನೇ ಹೊರಟು ಹೋಗ್ತಾನೆ. ಯೇಸು ಹೋಗು ಅಂತ ಹೇಳಿಲ್ಲ. ಯೇಸು ಅವನಿಂದ ದೂರ ಹೋಗಲಿಲ್ಲ. ನಿನ್ನ ಮುಖ ನನಗೆ ತೋರಿಸಬೇಡ ಅನ್ನಲಿಲ್ಲ. ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನು ಹಿಡಿದುಕೊಡುವುದಕ್ಕಾಗಿ ಮುದ್ದಿಡಲು ಬಂದಾಗ್ಲೂ ಕೂಡ ಆತನು ಪ್ರೀತಿಯಿಂದ ಕರೆದನೇ ಹೊರತು ಅವನನ್ನು ದ್ವೇಷಿಸಲಿಲ್ಲ. ಕರ್ತನು ಯಾವಾಗಲೂ ನಿಮ್ಮನ್ನು ಪ್ರೀತಿಸುತ್ತಾರೆ ಹೊರತು ನಿಮ್ಮನ್ನು ದ್ವೇಷಿಸುವುದಿಲ್ಲ. ನಿಮ್ಮ ತಪ್ಪನ್ನು ದ್ವೇಷಿಸುತ್ತಾರೆ, ನಿಮ್ಮ ಪಾಪವನ್ನು ಅಸಹಿಸಿಕೊಳ್ತಾರೆ, ಆದರೆ ನಿಮ್ಮನ್ನು ಮಾತ್ರ ಅಸಹಿಸಿಕೊಳ್ಳುವುದಿಲ್ಲ. ಯಾವತ್ತೂ ಕೂಡ ದೇವರು ನನ್ನ ಕೈಬಿಟ್ಟಿದ್ದಾರೆ, ದೇವರು ನನ್ನಿಂದ ದೂರ ಹೋಗಿದ್ದಾರೆ ಎಂದು ಆತನ ಮೇಲೆ ಅಪರಾಧ ಹೊರಿಸಬೇಡಿ. ಆತನು ಸ್ತುತಿಗೆ ಪಾತ್ರನೇ ಹೊರತು ದೂಷಣೆಗೆ ಪಾತ್ರನಲ್ಲ. ಕರ್ತನೇ, ನೀವೇ ನನ್ನನ್ನು ಆಕರ್ಷಿಸಿರಿ, ನಾನು ನಿಮ್ಮಿಂದ ದೂರ ಆಗಿದ್ದೇನೆ, ನಿಮ್ಮ ಪಾದ ಸನ್ನಿಧಿಗೆ ಸೇರುವುದಕ್ಕಾಗಿ ನನ್ನನ್ನು ಆಕರ್ಷಿಸಿಕೊಳ್ಳಿರಿ ಎಂದು ಹೇಳಿ. ನಾವು ನಮ್ಮ ಪಾಪವನ್ನು ಒಪ್ಪಿಕೊಳ್ಳುವಾಗ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುವುದರಿಂದ ಮುರಿದು ಹೋದಂತಹ ನಮ್ಮ ಸಂಬಂಧ ಮತ್ತೆ ತಿರುಗಿ ಜೋಡಿಸಲ್ಪಡುತ್ತೆ. ಒಂದೊಂದು ಸಾರಿ ದೇವರ ಮಕ್ಕಳ ಜೀವಿತದಲ್ಲಿಯೂ ಕೂಡ ಮೂರ್ಖರಾಗಿರುವ ಪರಿಸ್ಥಿತಿ, ಫಲವಿಲ್ಲದ ಪರಿಸ್ಥಿತಿ, ಅಯ್ಯೋ ನನ್ನಿಂದ ಯಾವ ಪ್ರಯೋಜನ ಇಲ್ವಲ್ಲ ಅಂದುಕೊಳ್ಳುವ ಪರಿಸ್ಥಿತಿಗಳು ಎದುರಾಗ್ತವೆ. ಆದರೆ ಒಂದು ಮರೆಯಬೇಡಿ, ನೀವು ಆತನಲ್ಲಿ ನೆಲೆಗೊಂಡಿರುವುದಾದರೆ ನಿಮ್ಮಲ್ಲಿ ಜೀವ ಇರುತ್ತೆ, ನಂತರ ನೀವು ಬಹಳ ಫಲ ಕೊಡುತ್ತೀರಿ. ಆತನು ಎಲ್ಲಾ ವೇಳೆಯಲ್ಲಿ ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾರೆ. ಪರಿಸ್ಥಿತಿಗಳು ಹೇಗೇ ಇದ್ದಾಗ್ಯೂ ಸಹ ನಿಮ್ಮ ಜೀವಿತದಲ್ಲಿ ಎಂಥದೇ ಶ್ರಮೆಗಳು, ಹೋರಾಟಗಳು ಎದುರಾದರೂ ಸಹ, ನಿಮ್ಮ ಪ್ರಾರ್ಥನೆ ದೇವರು ಕೇಳಲಿಲ್ಲ ಎಂಬ ಆಲೋಚನೆ ಬಂದರೂ ಸಹ, ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ ಎಂಬ ಯೋಚನೆ ನಿಮಗೆ ಬಂದರೂ ಸಹ,
ದೇವರನ್ನು ಬಿಟ್ಟು ಬಿಡಬೇಡಿರಿ, ನಿಮಗೆ ಬಿಡುಗಡೆ ಉಂಟಾಗುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತವೆ. ಅದಕ್ಕೆ ಅನುದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡುತ್ತಿದ್ದೇವೆ. ಆತನ ನಿಕಟತೆಗೆ ಸೇರಬೇಕೆಂದು, ಆತನ ಹತ್ತಿರಕ್ಕೆ ಸೇರಬೇಕೆಂದು, ಆತನೊಂದಿಗಿರಬೇಕೆಂದು, ಆತನಲ್ಲಿ ನೆಲೆಗೊಂಡಿರಬೇಕೆಂದು ಎಲ್ಲ ವೇಳೆಯಲ್ಲಿ ನಾವು ಪ್ರಾರ್ಥಿಸುವವರಾಗಿರೋಣ. ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆದು ಹಾಕಬೇಡ ಎಂದು ಹೇಳಿದ ದಾವೀದನ ಹಾಗೆ ಪ್ರಾರ್ಥಿಸೋಣ. ಕುಗ್ಗಿ ಹೋಗಬೇಡಿರಿ, ನಂಬಿಕೆ ಮಾತ್ರ ಇರಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ನಾವು ಅಂದ್ಕೊಂಡೆವು, ಯಾಕೆ ನನಗೆ ಹೀಗಾಯಿತು, ದೇವರೇನಾದರೂ ನಮ್ಮನ್ನು ಬಿಟ್ಟುಬಿಟ್ಟಿದ್ದಾರೋ, ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ, ದೇವರು ನಮ್ಮಿಂದ ಏನಾದರೂ ದೂರವಾಗಿದ್ದಾರೋ ಎಂಬ ಆಲೋಚನೆಗಳು ನಮ್ಮನ್ನು ಕುಗ್ಗಿಸಿ ಬಿಡುತ್ತಿರುವಾಗ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ನಮ್ಮನ್ನು ಕೈ ಬಿಡುವುದಿಲ್ಲ, ಮರೆಯುವುದಿಲ್ಲ ಎಂದು ದೇವರಿಂದ ನಾವೇ ದೂರವಾಗಿದ್ದೇವೇನೋ ಎಂದು ನಮ್ಮನ್ನು ನಾವು ಪರಿಶೀಲಿಸಿಕೊಂಡು, ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು, ನಮ್ಮ ತಪ್ಪನ್ನು ಒಪ್ಪಿಕೊಂಡು, ನಮ್ಮ ಅವಿಧೇಯತೆಯನ್ನು ಒಪ್ಪಿಕೊಂಡು, ನಿಮ್ಮ ಮಾರ್ಗವನ್ನು ಅಗಲಿ ಹೋಗುವಾಗ, ನಿಮ್ಮ ಚಿತ್ತವನ್ನು ಮೀರಿ ಮುಂದೆ ಹೋಗುವಾಗ ನಿಮ್ಮಿಂದ ದೂರವಾಗ್ತಿದ್ದೇವೆಂದು ಗ್ರಹಿಸಿ, ನಿಮ್ಮಲ್ಲಿ ನೆಲೆಗೊಂಡವರಾಗಿ ನಿಮ್ಮ ಮನಸ್ಸನ್ನು ಅರಿತು, ನಿಮ್ಮ ಚಿತ್ತವನ್ನು ಅರಿತು, ನಿಮ್ಮ ಹಾಗೆ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ತಪ್ಪದೆ ತಿಳಿಯಪಡಿಸುತ್ತಾರೆ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ತಪ್ಪದೆ ದೇವರು ಉತ್ತರಿಸುತ್ತಾರೆ. ಆತನು ಯಾವತ್ತೇ ಆಗಲಿ ನಮ್ಮನ್ನು ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಆತನಲ್ಲಿ ನೆಲೆಗೊಂಡವರಾಗಿ ಫಲಿಸೋಣ, ಆತನಲ್ಲಿ ನಂಬಿಕೆ ಇಟ್ಟು ಆಶೀರ್ವದಿಸಲ್ಪಡೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.